ಆತ್ಮೀಯ ನಾಗರಿಕ ಬಂಧುಗಳೇ, ಇವತ್ತು ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ವತಿಯಿಂದ ಟಿ ನರಸೀಪುರ ಪುರಸಭೆಗೆ ನಾವು ಈ ಟಿ ನರಸೀಪುರ ಪುರಸಭೆ ವ್ಯಾಪ್ತಿಯ ನಿವೇಶನ ಮತ್ತು ವಸತಿ ರಹಿತ ನಾಗರಿಕರ ಪರವಾಗಿ ನಾವು ಸರ್ಕಾರದ ವತಿಯಿಂದ ಪುರಸಭೆಯ ಅಧಿಕಾರಿಗಳು ವಾರ್ಡುವಾರು ಪಟ್ಟಿ ಮಾಡಿ ನಿವೇಶನ ಮತ್ತು ವಸತಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ನಾಗರಿಕರಿಗೆ. ಈಗೇನು ಪುರಸಭೆ ವ್ಯಾಪ್ತಿನಲ್ಲಿ ನಿವೇಶನ ಮತ್ತು ವಸತಿ ಸ್ವಂತ ಮನೆಗಳು ಇಲ್ಲದೇ ಇರ್ತಕ್ಕಂಥವರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ಗಾರ್ಮೆಂಟ್ಸ್ ನೌಕರರು ಮತ್ತು ಮಧ್ಯಮ ವರ್ಗದ ರೈತಾಪಿ ಕುಟುಂಬನೂ ಸೇರಿದಂಗೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ತುಂಬ ಸಂಕಷ್ಟದ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಬಾಡಿಗೆ ಮನೆಯಲ್ಲಿರೋರಿಗೆ ತಮ್ಮ ದುಡಿಮೆಯ ಬಹುಪಾಲು ಹಣ ಬಾಡಿಗೆ ಕಟ್ಟೋದಕ್ಕೆ ವೆಚ್ಚ ಆಗೋಯ್ತಾ ಇದೆ. ಇದ್ರ ಜೊತೆಗೆ ಅವರು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕಿರುತ್ತೆ, ತಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕಾಗಿರುತ್ತೆ, ಜೊತೆಗೆ ತಮ್ಮ ಆರೋಗ್ಯ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅದರ ನಿವಾರಣೆಗಾಗಿ ಅವರು ಖರ್ಚು ವೆಚ್ಚಕ್ಕೆ ಖಾಸಗಿಯಾಗಿ ಸಾಲ ಮಾಡೋದ್ರ ಮುಖಾಂತರ ಸಮಸ್ಯೆಗಳಿಗೆ ಸಿಗಾಕಲು ಪರಿತಪಿಸ್ತಾ ಇದ್ದಾರೆ ಜೀವನ ನಡೆಸೋಕ್ಕೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ಈ ನಿವೇಶನ ರಹಿತ ಮತ್ತು ವಸತಿ ರಹಿತರ ಪರವಾಗಿ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯಿತಿ ಇರ್ಬೋದು, ಈ ರೀತಿ ಎಲ್ಲ ಕಡೆ ನಾವು ಮನವಿ ಮಾಡ್ತಾ ಒಂದು ಸ್ಪಷ್ಟವಾದ ಒಂದು ಪರಿಶೀಲನೆ ಮಾಡಿ ಪಟ್ಟಿನ ತಯಾರಿಸಿ, ವಾರ್ಡುವಾರು ಪಟ್ಟಿ ತಯಾರಿಸಿ ಸರ್ಕಾರದ ಜೊತೆ ವ್ಯವಹಾರ ನಡೆಸಿ ಒಂದು ನಿವೇಶನ ಮತ್ತು ವಸತಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾವು ಮುಖ್ಯಾಧಿಕಾರಿಗಳಿಗೆ ಇವತ್ತು ನಾವು ಟಿ ನರಸೀಪುರದಲ್ಲಿ ಮನವಿನ ಸಲ್ಲಿಸಿದ್ದೀವಿ. ಎಲ್ಲ ನಮ್ಮ ಸಂಘಟನೆಯ ಮುಖಂಡರು ಇವತ್ತು ನಮ್ಮ ಜೊತೆಗೂಡಿ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಟಿ ನರಸೀಪುರ ಪುರಸಭೆ ವ್ಯಾಪ್ತಿನಲ್ಲಿ ನಿವೇಶನ ರೈತರು ಮತ್ತು ವಸತಿ ರೈತರು ಇದ್ದಾರೆ, ಅವರು ಈ ಸೌಲಭ್ಯಗಳನ್ನ ಬಂದು ಅರ್ಜಿ ಕೊಡೋದ್ರ ಮುಖಾಂತರ ಪಡ್ಕೋಬೇಕು ಅಂತೇಳಿ ನಾವು ಸಂಘಟನೆ ವತಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ. ಧನ್ಯವಾದಗಳು.